ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಸರ್, ಇವತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ ಎನ್ಒಸಿ ಕೊಟ್ಟಿದ್ದು ಗೊತ್ತಿರುವಂಥದ್ದು ವಿಚಾರ. ಆದರೆ DPR ಅನ್ನು ರೆಡಿ ಮಾಡ್ತಾ ಇರೋದು, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡ್ತಾ ಇರೋದು ಇವತ್ತು NWDA, ನ್ಯಾಷನಲ್ ಡೆವಲಪ್ಮೆಂಟ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ. ಯಾರ ಅಂಡರ್ ಬರುತ್ತೆ? ಕೇಂದ್ರ ಸರ್ಕಾರದ ಅಂಡರ್ ಬರುವಂಥದ್ದು. ಸೊ ಈಗ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೂ ಕೂಡ DPRಗೆ ವಿರಾಮವನ್ನು ಹೇಳ್ಬೋದು. ಹಾಗೆ ರಾಜ್ಯ ಸರ್ಕಾರವು ಈ ಕೆಲಸಕ್ಕೆ ಕೈ ಜೋಡಿಸಬೇಕು, ಒಟ್ಟಾರೆ ಈ ಜಿಲ್ಲೆಯ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಈಗಾಗಲೇ ನಾನು ಹೇಳಿದಾಗೆ ಈ ಸಬ್ಜೆಕ್ಟನ್ನು, ಈ ವಿಷಯವನ್ನು ಯಾರೂ ಕೂಡ ಜಿಲ್ಲೆಯ ಎಲ್ಲ ಪಕ್ಷದ ಜನಪ್ರತಿನಿಧಿಗೆ ನಾನು ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಯಾರೂ ಕೂಡ ಇದನ್ನು ಪೊಲಿಟಿಸೈಸ್ ಮಾಡಬಾರ್ದು, ರಾಜಕೀಯಗೊಳಿಸಬಾರ್ದು. ಎಲ್ಲರೂ ತಮ್ಮ ಶಕ್ತಿ ಮೀರಿ ಈ ಯೋಜನೆಯನ್ನು ಪೂರ್ಣ ವಿರಾಮ ಮಾಡಲಿಕ್ಕೆ ಎಲ್ಲರ ಪ್ರಯತ್ನ ಅವಶ್ಯಕ ಇರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೇಳಿದಾಗೆ NWDA ಪ್ರತಿನಿಧಿಸ್ತಕ್ಕಂಥವರು ಇವತ್ತು ಕೇಂದ್ರದ ನೀರಾವರಿ ಮಂತ್ರಿಗಳಾದಂಥ CR ಪಾಟೀಲ್ ಅವರು ಏನು DPR ಅನ್ನು ರೆಡಿ ಮಾಡ್ತಾರೆ. ಸ್ಟೇಟ್ ಮಿನಿಸ್ಟ್ರಿ ಒಳಗಡೆ V ಸೋಮಣ್ಣ ಅವರು, ಇವತ್ತು ಭೂಷಣ್ ಚೌಧರಿ ಅವರಿದ್ದಾರೆ. ಹಾಗಾಗಿ ಇದು ರಾಜ್ಯ ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು, ಈ ರೀತಿಯಾದಂತಹ ಯಾವುದೇ ನಾವು ಗೊಂದಲಕ್ಕೀಡಾಗಿದೆ. ಒಟ್ಟಾರೆ ಇವತ್ತು ವೈಜ್ಞಾನಿಕವಾಗಿ ಕೂಡ ನಾವು ಕೆಲವು ರಿಪೋರ್ಟ್ಗಳು ಸಿದ್ಧವಾಗಿದೆ. ಈ ಯೋಜನೆ ಕೈಗೊಳ್ಳೋದ್ರಿಂದ ಇವತ್ತು ಭೂಕುಸಿತ ಇರ್ಬೋದು ಮತ್ತು ಮೀನುಗಾರಿಕೆ ಸಾಕಷ್ಟು ತೊಂದರೆಗಳಾಗ್ತಕ್ಕಂಥದ್ದು, ಸರಿಯಾದ ನೀರು ಏನು ಸಮುದ್ರಕ್ಕೆ ಹರಿವು ಹೋಗುವಂಥದ್ದಕ್ಕೆ ತಡೆ ಹೊಡೆದಾಗ ಉಪ್ಪು ನೀರಿನ ಅಂಶ ಇನ್ನೂ ಒಳ ರೂಪವನ್ನು ತೆಗೆದುಕೊಳ್ತಕ್ಕಂಥದ್ದು, ಹೀಗೆ ಅನೇಕ ಅವೈಜ್ಞಾನಿಕವಾದಂತಹ ಘಟನೆಗಳು ನಡೆಯುವಂತಹ ಈ ಯೋಜನೆ ನಾವೆಲ್ಲರೂ ಒಕ್ಕೊಳಲ್ಲಿ ಇದನ್ನು ವಿರೋಧಿಸಬೇಕು. ಮತ್ತು ಮೊದಲನೇದಾಗಿ ಸಂಬಂಧಪಟ್ಟ ಯಾರೇ ಉತ್ಸಾಹದಲ್ಲಿದ್ದರೂ ಕೂಡ ಇವತ್ತು ಸಹಜ ರಾಜ್ಯ ಸರ್ಕಾರಕ್ಕೆ ಹಣ ಬರ್ತದೆ ಕೇಂದ್ರದಿಂದ ಹೇಳಿದಾಗ ಅವರ ವಿಚಾರದ ದೃಷ್ಟಿಕೋನ ಬದಲಾಗ್ತದೆ. ಇವತ್ತು ಏನು ಕೇಂದ್ರ ಸರ್ಕಾರದ 9,000 ಕೋಟಿ ಈಗ ಇವರು ಹೇಗೆ ಬಯಲುಸೀಮೆಗೆ ನೀರಾವರಿ ಯೋಜನೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದೇ, ಅದೇ ಕೆರೆ ದುರ್ಘಟನೆಯನ್ನು ಬೇರೆ ಇನ್ಯಾವುದೋ ಅಂತರ್ಜಲವನ್ನು ಹಿಡಿದಿಟ್ಟುಕೊಳ್ಳುವಂಥ ಬೇರೆ ಯೋಜನೆಗೆ ಅದನ್ನು ಡೈವರ್ಟ್ ಮಾಡೋದ್ರ ಬಗ್ಗೆ ಪ್ರಯತ್ನ ಮಾಡಲಿ ಹೇಳುವಂಥದ್ದು ನಮ್ಮೆಲ್ಲರ ಆಶಯ. ಇವತ್ತು ಕಾಗೇರಿಯವರು ಕೂಡ ನಾವು ಇದರಲ್ಲಿ ವಿಶೇಷವಾಗಿ ಅದೇ ಹೇಳಿದಾಗೆ ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ 3 ದಶಕಕ್ಕೂ ಹೆಚ್ಚಿನ ಕಾಲ ಅವರು ರಾಜ್ಯ ರಾಜಕಾರಣದಲ್ಲಿ ಇದ್ದಂಥವರು. ಅವರು ಕೂಡ ನಮ್ಮೆಲ್ಲರನ್ನ ಒಳಗೊಂಡಂತೆ ನಾವು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡೋಣ, ಅಥವಾ ಅವರ ಪಕ್ಷದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಬೊಮ್ಮಾಯಿ ಅವರಿರ್ಬೋದು ಅಥವಾ ಕೇಂದ್ರ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಒಟ್ಟು ಸಂಪೂರ್ಣ ಈ ಒಂದು ಯೋಜನೆಗೆ ವಿರಾಮ ಹಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಹಾಗೆ ತಮ್ಮ ಮುಖಾಂತರ 11ನೇ ತಾರೀಕು ಇವತ್ತು ಏನು ಬೃಹತ್ ಸಮಾವೇಶವನ್ನು ಕೈಗೊಂಡಿದ್ದಾರೆ ಪೂಜ್ಯ ಸ್ವಾಮೀಜಿಯವರು. ನಮ್ಮ ಪಕ್ಷದ ಈ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಕೂಡ ನಾವೆಲ್ಲರೂ ಆಹ್ವಾನವನ್ನು ಕೊಡ್ತಾ ಇದ್ದೇವೆ, ಭಾಗವಹಿಸಬೇಕು. ಹಾಗೆ ಎಲ್ಲ ಈ ಸಾಮಾಜಿಕ ಮುಂದಾಳು ಮತ್ತು ಅನೇಕ ಧಾರ್ಮಿಕ ಮುಖಂಡರುಗಳು ಇವೆಲ್ಲರೂ ಕೂಡ ಈ ಒಂದು ಏನು ಸಮಾವೇಶದಲ್ಲಿ ಪಾಲ್ಗೊಳ್ಳಿ ಇರುವಂತಹದ್ದನ್ನು ನಾನು ವಿನಂತಿಯನ್ನು ಮಾಡ್ತಾ, ಯಾಕಂದರೆ ಇದು ಬೈಫರ್ಕೇಷನ್ ಆಗುವಂತಹದ್ದಲ್ಲ. ಈ ಜಿಲ್ಲೆಯಲ್ಲಿ ಹೇಗಾಗಿದೆ ಅಂದರೆ ಗ್ರಾಮೀಣ ಏನು ಉದ್ಯಮ ಇರ್ಬೋದು, ಉದಾಹರಣೆಗೆ ಕೃಷಿ ಇರ್ಬೋದು, ಮತ್ಯಾವುದೋ ಈ ಗ್ರಾಮೀಣ ಬದುಕಿನ ಆಧಾರದ ಮೇಲೆ ಇವತ್ತು ಎಲ್ಲ ತಾಲೂಕಿನ ಪಟ್ಟಣಗಳು ನಿಂತಿರ್ತಕ್ಕಂಥದ್ದು. ಅದು ಶಿರಸಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಯಲ್ಲಾಪುರ ಇರ್ಬೋದು. ಗ್ರಾಮೀಣ ಜನರ ಬದುಕಿನ ಮೇಲೆ, ಅವರ ಆರ್ಥಿಕ ಸುಸ್ಥಿರತೆ ಮೇಲೆ ಇವತ್ತು ನಮ್ಮ ಎಲ್ಲ ಪಟ್ಟಣಗಳು ನಿಂತಿರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಲಿ ಹೇಳುವಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀ ಹಾಗೂ ವೇದಾವತಿ ನದಿ ಜೋಡಣೆಯ ವಿಚಾರ ನಾನು ಇತ್ತೀಚೆಗೆ ಸಂಸದರ ಪ್ರಕಟಣೆಯನ್ನು ನೋಡಿ ತುಂಬ ಬೇಸರ ಆಗಿರ್ತಕ್ಕಂಥದ್ದು. ಕಾರಣ
ನಮ್ಮ ಸಂಸದ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಕೇಳಿದ ನಂತರ ತಮ್ಮ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥ ನಿಜವಾಗ್ಲೂ ಒಂದು ರೀತಿಯ ಬೇಸರ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥದ್ದು. ಇವತ್ತು ಪ್ರಪ್ರಥಮವಾಗಿ ಈ ಒಂದು ಯೋಜನೆಯನ್ನು ಸಂಸದರು ರಾಜಕೀಯಗೊಳಿಸಲಿಕ್ಕೆ ಹೊರಟಿರುವುದು ಖೇದಕರ ವಿಚಾರ. ಕಾರಣ ಇವತ್ತು ಈ ಯೋಜನೆ ನಮ್ಮ ಜಿಲ್ಲೆಗೆ ಅತ್ಯಂತ ಮಾರಕ ಹೇಳುವಂಥದ್ದು ನಾವೆಲ್ಲರೂ ಕೂಡ ಒಕ್ಕರಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ನೆಲ, ನಮ್ಮ ಜಲ, ಇದರ ಸಮಸ್ಯೆ ಅಂದರೆ ಇದು ನಮ್ಮ ಮನೆಯ ಸಮಸ್ಯೆ ಇದ್ದಾರೆ. ಈ ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಗ್ರಾಮೀಣ ಅಥವಾ ಶಹರಿನ ಡಿಫ್ರೆನ್ಸ್ಗಳಿದೆ ಒಕ್ಕರಳಲ್ಲಿ ನಾವು ವಿರೋಧವನ್ನು ಮಾಡೋದ್ರ ಮೂಲಕ ಈ ಜಿಲ್ಲೆಯ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಈ ಬೆಡ್ತಿ ಯೋಜನೆಯ ಬಗ್ಗೆ ನಾನು ಸ್ವಲ್ಪ ಹಿಂದೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೇನೆ. 80ರ ದಶಕದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ KPCL ಮುಖಾಂತರ ಮೊದಲನೇದಾಗಿ ಈ ಯೋಜನೆಗೆ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಆ ಕಾಲಘಟ್ಟದಲ್ಲಿ ಪೂಜ್ಯ ಸ್ವರ್ಣವಲ್ಲಿಯ ಹಿರಿಯ ಸ್ವಾಮೀಜಿಗಳಾದಂಥ ಸರ್ವಜ್ಞೇಂದ್ರವರ ನೇತೃತ್ವದಲ್ಲಿ ಅಂದಿನ ರಾಜಕೀಯ ಸರ್ಕಾರಿ ಪ್ರಮುಖರಾದಂತಹ ಕಡವೆ ಹೆಗಡೆಯವರ ನೇತೃತ್ವ ಇರ್ಬೋದು, LT ಶರ್ಮಾನಂತಹ ಮೇಧಾವಿಗಳಿರ್ಬೋದು, ಅವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಹೋರಾಟಕ್ಕೆ ತಾತ್ಕಾಲಿಕ ವಿರಾಮವನ್ನು ಮಾಡಲಾಯಿತು. ತದನಂತರದಲ್ಲಿ ಸಾಮಾನ್ಯ 92-93ರಲ್ಲಿ ಮತ್ತೊಮ್ಮೆ ಇದೇ KPCL ಮುಖಾಂತರ ಬೆಡ್ತಿ ಅಂದರೆ ಯೋಜನೆ ಡ್ಯಾಮ್ ಯೋಜನೆಗೆ ಚಾಲನೆ ಸಿಗುವಂತಹ ಸಮಯ ಇದ್ದಾಗ ಇಂದಿನ ಗುರುಗಳಾದಂತಹ ಶ್ರೀಮದ್ ಗಂಗಾಧರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಂಡು ಆಗ ಮತ್ತೊಮ್ಮೆ ಆ ಒಂದು ಯೋಜನೆಗೆ ವಿರಾಮವನ್ನು ಜಿಲ್ಲೆಯ ಜನರ ಸಹಕಾರದೊಂದಿಗೆ ನಿಂತಿರ್ತಕ್ಕಂಥದ್ದು. ಈಗ ಈ ಯೋಜನೆ ಇದರ ನೆಲೆಗಟ್ಟು ನಾವು ನೋಡಿದಾಗ ಶ್ರೀಯುತ ಗೌರವಾನ್ವಿತ ಅಂದಿನ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರ ನೇತೃತ್ವದಲ್ಲಿ ರಿವರ್ ಲಿಂಕ್ ಪ್ರಾಜೆಕ್ಟ್ನ ಬೇಸನ್ನು ಇಟ್ಟುಕೊಂಡು ಇವತ್ತು ಈ ನದಿ ಜೋಡಣೆಯ ಒಂದು ಯೋಜನೆ ರೂಪುಗೊಂಡಿರ್ತಕ್ಕಂಥ ಉತ್ಸಾಹದಲ್ಲಿ ಇದ್ದಿರ್ಬೋದು, ಯಾವುದೇ ಪಕ್ಷದಿರ್ಬೋದು. ಇವತ್ತು ಕಾಂಗ್ರೆಸ್ ನಮ್ಮ ಪಕ್ಷದ ರಾಜ್ಯ ಸರ್ಕಾರ ಇದೆ, ಅವರಿಗೆ ಉತ್ಸಾಹ ಇರ್ಬೋದು. ಕೇಂದ್ರದಿಂದ ಈಗಾಗಲೇ ಯೋಜನೆಯ ವಿಚಾರವನ್ನು ತೆಗೆದುಕೊಂಡಾಗ 9,000 ಕೋಟಿ ಕೇಂದ್ರದಿಂದ ಬರ್ತಕ್ಕಂಥ ಹಣ, ರಾಜ್ಯದ ಏನು ಪಾಲು 1,000 ಕೋಟಿ. ಹಾಗಾಗಿ ಒಬ್ಬ ಸ್ಟೇಟ್ಸ್ಮ್ಯಾನ್ ಇಡೀ ರಾಜ್ಯದ ವಿಚಾರವನ್ನು ನೋಡಿದಾಗ ಆ ಹೇಳಿಕೆಯನ್ನು ಅಭಿವೃದ್ಧಿ ಪರವಾಗಿ ನಿಂತು ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿರಬಹುದು. ಅದೇ ರೀತಿ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ಈ ಯೋಜನೆ ಆಗಲೇಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಆದರೆ ಇವತ್ತು ಈ ಯೋಜನೆಯಿಂದ ನತದೃಷ್ಟ ಆಗ್ತಕ್ಕಂಥವ್ರು ನಮ್ಮ ಜಿಲ್ಲೆಯ ಜನ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಪಕ್ಷದ ವಿಚಾರವನ್ನು ತೆಗೆದುಕೊಳ್ಳದೆ, ಯಾವುದೇ ಜಾತಿಯ ವಿಚಾರವನ್ನು ತೆಗೆದುಕೊಳ್ಳದೆ, ಧರ್ಮದ ವಿಚಾರವನ್ನು ತೆಗೆದುಕೊಳ್ಳದೆ ಪೂಜ್ಯ ಸ್ವರ್ಣವಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಾಗಲೇ ಕೊಳ್ಳ ಸಂರಕ್ಷಣಾ ಸಮಿತಿಯನ್ನು ರಚಿಸಿಕೊಂಡು ಇದೇ ದಿನಾಂಕ ಜನವರಿ 11ರಂದು ಬೃಹತ್ ಸಮಾವೇಶವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಯಾವುದೇ ಪಕ್ಷ ಇನ್ನುಳಿದಂಥ ವಿಚಾರಗಳು ಇಲ್ಲ ಹೇಳುವಂಥದ್ದನ್ನು ನಾವು ಸ್ಪಷ್ಟಪಡಿಸೋಕ್ಕೆ ಬಯಸ್ತಾ ಇದ್ದೇವೆ.
ಇವತ್ತು ಸಹಜವಾಗಿ ಅಭಿವೃದ್ಧಿಯನ್ನು ನೋಡಿದಾಗ ಪಕ್ಕದ ಜಿಲ್ಲೆಯವರು ತಮಗೆ ಬೇಕಾದ ಅನುಕೂಲವನ್ನು ಮಾಡಿಕೊಳ್ಳಿಕ್ಕೆ ತಾತ್ಪೂರನ್ನು ಹಾಕುವಂಥದ್ದು ಸಹಜ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಗೆ ಅದು ಮಾರ್ಗ ಆಗುವಂಥ ಸಂದರ್ಭ ಇದ್ದಾಗ ನಾವೆಲ್ಲರೂ ಕೂಡ ಅದನ್ನು ಸಮರ್ಪಕವಾಗಿ ಎದುರಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಇವತ್ತು ತಮ್ಮೆಲ್ಲರಿಗೂ ತಿಳಿದಾಗೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಈಗ ನಾವು ಇಲ್ಲಿ ಟೀಕೆ ಪ್ರಶ್ನೆ ಅಲ್ಲ, ಟಿಪ್ಪಣಿ ಪ್ರಶ್ನೆ ಅಲ್ಲ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿ ಎಕ್ಸಿಕ್ಯೂಷನ್ಗೆ ರಾಜ್ಯ ಸರ್ಕಾರದ ಕಡೆ ಮುಖ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಹೋಗಿರ್ಬೋದು. ರಾಜ್ಯ ಸರ್ಕಾರವೂ ಕೂಡ ನಾವು ಅದನ್ನು ಅಲುಗಳಿದ್ದೇವೆ. ರಾಜ್ಯ ಸರ್ಕಾರವೂ ಕೂಡ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಕೊಡಲಿಕ್ಕೆ ಮತ್ತು DPR ಇವತ್ತು NOCಯನ್ನು ಕೊಟ್ಟಿಲ್ಲ ಅಂತ ನಾವೆಲ್ಲರೂ ಕೂಡ ವಾದವನ್ನು ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆ ಅನಾನುಕೂಲತೆ ಆಗುವಂತಹ ಪ್ರದೇಶದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದವನ್ನು ಮರೆತು ಇವತ್ತು ಉಪಮುಖ್ಯಮಂತ್ರಿಗಳಿಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿಯವರಿಗಿರ್ಬೋದು, ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಿರ್ಬೋದು, ಇವತ್ತು ನಾವೆಲ್ಲರೂ ಕೂಡ ಮನವೊಲಿಸಿ ಈ ಯೋಜನೆಗೆ ಪೂರ್ಣ ವಿರಾಮವನ್ನು ಹಾಡಬೇಕು ಅನ್ನುವಂಥದ್ದು ಈ ಭಾಗದ ನಮ್ಮೆಲ್ಲರ ಒಕ್ಕೂಟದ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪುಟ್ಟಪ್ಪ ಇವತ್ತು ನಿಧನರಾಗಿದ್ದಾರೆ. ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಎಲ್ಲ ಸಂತಾಪವನ್ನು ಕೂಡ ನಾನು ಸೂಚಿಸ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.